ಸೊ ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಮೆಟ್ರಿಸಿಸ್ ಅನ್ನೋದನ್ನು ನಿಮಗೆ ತಿಳಿಸಿದ್ದೆ. ಅದರಲ್ಲಿ ಯಾವುದೇ ಒಂದು ರೋ, ಸಪೋಸ್ ನಾನಿಲ್ಲಿ ಒಂದು ಮೆಟ್ರಿಕ್ಸ್ ಬರಿತೀನಿ, A11 A12 A21 A22 ಹೀಗೆ ಬರೆದೆ. ಇಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್ನ ಇಂಟರ್ಚೇಂಜ್ ಮಾಡಬಹುದು. ಇದು ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್. ಆಗ ಅವಾಗೇನಾಗತ್ತೆ, A21 A22 A12 A11 A12 ಹೀಗೆ ಇಂಟರ್ಚೇಂಜ್. ರೋಸ್ನೇ ಮಾಡಬೇಕು ಅಂತೇನಿಲ್ಲ, ಕಾಲಮ್ನೂ ಮಾಡಬಹುದು. ಕಾಲಮ್ ಮಾಡೋದು ಅಂತಂದರೆ C1 ಚೇಂಜಸ್ ಟು C2 C2 ಚೇಂಜಸ್ ಟು C1 ಅಂತ. ಅಂದರೆ ಅಲ್ಲಿಗೆ A12 A22 ಇಲ್ಲಿ ಬರುತ್ತೆ, A11 A21 ಇಲ್ಲಿ ಹೋಗುತ್ತೆ. ಇದು ಒಂದು ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್. ಇನ್ನು ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಯಾವುದೇ ಒಂದು ರೋಗೆ ಅಥವಾ ಯಾವುದೇ ಒಂದು ಕಾಲಮ್ಗೆ ಒಂದು ಕಾನ್ಸ್ಟೆಂಟ್ನ ಮಲ್ಟಿಪ್ಲೈ ಮಾಡೋದು ಅಂತ. ಅಂದರೆ ಅರ್ಥ ಅಲ್ಲಿಗೆ A11 A12 ಹಾಗೆ ಇಟ್ಕೋಬೇಕು. A2 ಚೇಂಜಸ್ ಟು KA21 KA22. ಇದಕ್ಕೆ ನಾವು ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಓಕೆ, ಮಲ್ಟಿಪ್ಲೈ ಮಾಡಿ ಆ್ಯಡು ಮಾಡಬಹುದು ಅಂತ ಹೇಳ್ತಾರೆ. ಸೊ ಅಂದರೆ ಅಲ್ಲಿಗೆ ನಾವು R1 ಚೇಂಜಸ್ ಟು R1 ಪ್ಲಸ್ KR2 ಅಂದರೆ ಅರ್ಥ R1 ಚೇಂಜಸ್ ಟು R1 ಚೇಂಜ್ ಮಾಡ್ತಾ ಇದ್ದೀವಿ, R2ನ ಚೇಂಜ್ ಮಾಡ್ತಿಲ್ಲ. ಈವನ್ R2ನೂ ಚೇಂಜ್ ಮಾಡ್ಬೋದು. R1 ಚೇಂಜಸ್ ಟು R1 ಪ್ಲಸ್ KR2 ಅಂತಂದರೆ ಇಲ್ಲಿ ಇದಕ್ಕೆ K ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡೋದು ಅಂತ. ಅಂದರೆ A11 ಪ್ಲಸ್ KA21 A12 ಪ್ಲಸ್ KA22 ಇದು ಆ್ಯಸ್ ಇಟ್ ಈಸ್ ಇಟ್ಬಿಡೋದು. A21 A22 ಫಸ್ಟ್ ರೋಗ್ ಮಾತ್ರ ಈ ರೀತಿ ಮಾಡಿರೋದು. ಇವು ಮೂರು ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಸುಮ್ಮನೆ ಓರಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದನ್ನು ನಾವು ಈಗಲೇ ಲೆಕ್ಕ ಮಾಡೋಕ್ಕಾಗಲ್ಲ, ಕೆಲವು ಡೆಫಿನೇಷನ್ಸ್ಗಳು. ಓಕೆ, ಈ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ ಅರ್ಥ ಮಾಡ್ಕೊಂಡಾದಮೇಲೆ ಇನ್ವರ್ಟಿಬಲ್ ಮೆಟ್ರಿಸಿಸ್ ಅಂತ, ಇನ್ವರ್ಟಿಬಲ್ ಮ್ಯಾಟ್ರಿಸಿಸ್, ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್, ಇನ್ವರ್ಟಿಬಲ್ ಮ್ಯಾಟ್ರಿಸಿಸ್ ಎಲ್ಲ. ಇಫ್ A is a square matrix of order M ಅಂದರೆ M ಕ್ರಾಸ್ M ಅಂತ, and if there exists another square matrix ಅದರ ಹೆಸರು B ಅಂತ ಕರೆಯೋಣ. ಆ ಸೇಮ್ ಆರ್ಡರ್ ಸೇಮ್ ಇರಬೇಕು. ಸಚ್ ದಟ್ ಹೇಗಿರಬೇಕಪ್ಪ ಅಂತಂದರೆ A ಮೆಟ್ರಿಕ್ಸ್ನು B ಮೆಟ್ರಿಕ್ಸ್ನು ಮಲ್ಟಿಪ್ಲೈ ಮಾಡಿದ್ರು, B ಮೆಟ್ರಿಕ್ಸು A ಮೆಟ್ರಿಕ್ಸು ಮಲ್ಟಿಪ್ಲೈ ಮಾಡಿದ್ರು, ಒಂದೇ ಉತ್ತರ ಬರಬೇಕು. ಅದು ಉತ್ತರ ಯಾವಾಗಲೂ ಐಡೆಂಟಿಟಿ ಮೆಟ್ರಿಕ್ಸೇ ಆಗಿರಬೇಕು. ಆವಾಗ B ಈಸ್ ಎ ಇನ್ವರ್ಸ್ ಆಫ್ A ಆ್ಯಂಡ್ A ಈಸ್ ಎ ಇನ್ವರ್ಸ್ ಆಫ್ B ಎಲ್ಲ ಹಾಗೆ ಬರಿಬೋದು. ಸೊ ದಿಸ್ ಇಂಪ್ಲೈಸ್ A ಈಸ್ ಇನ್ವರ್ಸ್ ಆಫ್ B ಆರ್ B ಈಸ್ ಇನ್ವರ್ಸ್ ಆಫ್ A. B ಈಸ್ ಇನ್ವರ್ಸ್ ಆಫ್ A. ಒಂದಕ್ಕೊಂದು ಇನ್ವರ್ಸ್ ಅಂತ, ಇದು ಅದಕ್ಕೆ ಇನ್ವರ್ಸು ಅದು ಇದಕ್ಕೆ ಇನ್ವರ್ಸು ಅಂತ ಬರಿಬೇಕಾದ್ರೆ ನಾವೇನು ಮಾಡ್ತೀವಿ, B ಈಸ್ ಎ ಇನ್ವರ್ಸ್ ಆಫ್ A ಅಂತ ಬರೆಯಬೇಕಾದ್ರೆ B ಈಸ್ ಅಂದಾಗ ಈಸ್ ಈಕ್ವಲ್ ಟು ಇನ್ವರ್ಸ್ ಆಫ್ A ಅಂದರೆ A ಇನ್ವರ್ಸ್ ಹೀಗೆ ಬರಿತೀವಿ. A ಈಸ್ ಇನ್ವರ್ಸ್ ಆಫ್ B ಬರೀರಿ ಅಂತಂದರೆ A ಈಸ್ ಅಂದರೆ ಈಸ್ ಈಕ್ವಲ್ ಟು ಇನ್ವರ್ಸ್ ಆಫ್ B ಅಂದರೆ B ಇನ್ವರ್ಸ್ ಈ ಥರ ಬರೀರಿ ಅಂತ ಹೇಳ್ತೇವೆ. ದಿಸ್ ಈಸ್ ದಿ ಡೆಫಿನೇಷನ್ ಆಫ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಸರಿ, ಈ ಥರ ಮೆಟ್ರಿಕ್ಸ್ ಇರುತ್ತಾ? ಒಂದು ಉದಾಹರಣೆ ತಗೊಳ್ಳೋಣ. ಇವಾಗ ಬರ್ಕೊಳ್ಳಿ.
ಈಗ ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್, ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನೋದಕ್ಕೆ. ಹಿಯರ್ ಇಸ್ ಎ ಮ್ಯಾಟ್ರಿಕ್ಸ್, ಸೇ 2 3 1 2. I will write another matrix here, 2 minus 3 minus 1 2. ಈಗ ನಾನು ಎ ಬಿ ಮಾಡ್ತೀನಿ. ಎ ಬಿ ಅಂದರೆ 2 3 1 2, 2 minus 3 minus 1 2 is equal to first row first column, first row second column. First row first column 2 and 2 is 4, 3 and minus 1 is minus 3. First row second column 2 and minus 3 is minus 6, 3 and 2 is 6. Second row first column 1 and 2 is 2, 2 into minus 1 minus 2. Second row second column 2 and minus 1 and minus 3 is minus 3 plus 4. ಏನು ಬಂತು ನೋಡಿ, ಎ ಬಿ. ಸರ್ 1 0 0 1 ಐಡೆಂಟಿಟಿ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐ ಬಂದ್ಬಿಡ್ತು. ಬಿ ಎ ಮಾಡಿ ನೋಡಿ, ಬಿ ಎ. ಬಿ ಅಂದರೆ 2 minus 3 minus 1 2 into 2 3 1 2. Once again, first row first column 2 into 2 is 4, minus 3 into 1 is minus 3. First row second column 2 into 3 is 6, minus 3 into 2 is minus 6. Second row first column minus 1 into 2 is minus 2, 2 into 1 is 2. Second row second column minus 1 into 3 is minus 3, 2 into 2 is 4 plus 4. ಅಲ್ಲಿಗೆ ಬಿ ಎ is equal to 1 0 0 1 is equal to I. ಇಲ್ಲಿ ಎ ಬಿ is equal to ಬಿ ಎ is equal to I. Therefore, A is inverse of B ಅಥವಾ B is inverse of A. ಏನು ಬೇಕಾದ್ರೆ ಬರೀಬೋದು. A is inverse of B ಅಂತಂದರೆ A is inverse of B, A is equal to inverse of B, B inverse, or B is inverse of A, ಈ ರೀತಿ ಬರೆಯೋದು. ಸೊ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಇನ್ವರ್ಸು ಎಕ್ಸಿಸ್ಟ್ ಆದರೆ ಯುನಿಕ್ ಆಗಿರುತ್ತೆ ಅನ್ನೋದೊಂದು ಥಿಯರಮ್ ಮಕ್ಕಳ. ಎಲ್ಲ ಸ್ಕ್ವೇರ್ ಮೆಟ್ರಿಕ್ಸ್ಗೂ ಇನ್ವರ್ಸ್ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಆದರೆ ಒಂದು ಪಕ್ಷ ಯಾವುದಾದ್ರು ಒಂದು ಮೆಟ್ರಿಕ್ಸು ಸ್ಕ್ವೇರ್ ಮೆಟ್ರಿಕ್ಸ್ ಆಗಿದ್ದು ಇನ್ವರ್ಸ್ ಎಕ್ಸಿಸ್ಟ್ ಆದರೆ ಅದು ಯುನಿಕ್ಕಾಗೇ ಇರುತ್ತೆ ವಿನಃ, ಅಂದರೆ ಒಂದೇ ಒಂದಿರುತ್ತೆ ವಿನಃ ಜಾಸ್ತಿ ಇರಲ್ಲ ಅಂತ ಒಂದು ಥಿಯರಮ್. ಈಗ ಥಿಯರಮ್ನ ಸ್ಟೇಟ್ಮೆಂಟ್ ಈ ಥರ ಇದೆ. ಸ್ಟೇಟ್ಮೆಂಟ್ ಆಫ್ ದಿ ಥಿಯರಮ್ ಈ ರೀತಿ ಇದೆ. ಏನಪ್ಪ ಅಂತಂದರೆ, ಇನ್ವರ್ಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇನ್ವರ್ಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಎಕ್ಸಿಸ್ಟ್ ಈಸ್ ಯುನಿಕ್ ಅಂತ, ಈಸ್ ಯುನಿಕ್. ಇದನ್ನು ಪ್ರೂವ್ ಮಾಡೋಕ್ಕೆ ನಾವೇನು ಮಾಡ್ತೀನಿ, ಒಂದು ಮೆಟ್ರಿಕ್ಸ್ ತಗೊಳ್ತೀನಿ, ಅದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತೀನಿ. ಆದರೆ ಅದು ಯುನಿಕ್ ಅಂತ ತೋರಿಸ್ಬೇಕಾದ್ರೆ ಅದರಲ್ಲಿ 2 ಇನ್ವರ್ಸ್ ಇದೆ ಅಂತ ಸಪೋಸ್ ಅಂತ ತಗೊಂಡು ಅವೆರಡು ಒನ್ ಆ್ಯಂಡ್ ದಿ ಸೇಮ್ ಅಂತ ಪ್ರೂವ್ ಮಾಡ್ತೀವಿ. ದಿಸ್ ಈಸ್ ಒನ್ ಮೆಥಡ್ ಆಫ್ ಪ್ರೂವಿಂಗ್ ಎ ಥಿಯರಮ್. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಲೆಟ್ ಎ ಐ ಜೆ is a square matrix of order m, is a square matrix of order m, is a square matrix of order m if
possible, if possible, let B and C are two inverses of A. ಸುಮ್ಮನೆ ಇಫ್ ಪಾಸಿಬಲ್ ಅಂತ ಅದೇ ನಾ ಈ ಪಾಸಿಬಲ್ ಅಲ್ಲ ಥಿಯರಮಲ್ಲಿ ಹೇಳ್ಬಿಟ್ಟಿದ್ದಾರೆ ಪ್ರೂವ್ ಯುನಿಕ್ ಅಂತ ಹೇಳಿ ನಾವು ಪ್ರೂವ್ ಮಾಡ್ಬೇಕಾದ್ರೆ ಹೀಗೆ ಲೆಟ್ ಎ ಈಕ್ವಲ್ ಟು ಎ ಐ ಜೆ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಇಫ್ ಪಾಸಿಬಲ್ ಲೆಟ್ ಬಿ ಆ್ಯಂಡ್ ಸಿ ಆರ್ ಟೂ ಇನ್ವರ್ಸಸ್ ಆಫ್ ಎ. ಆಗ ಇನ್ವರ್ಸ್ನ ಪ್ರಾಪರ್ಟಿ ಪ್ರಕಾರ ಏನು ಸಿನ್ಸ್ ಬಿ ಈಸ್ inverse of A, AB equal to BA equal to I. ಹೌದು, ಇದು ಡೆಫಿನಿಷನ್. ಸಿನ್ಸ್ C is inverse of A, AC equal to CA equal to I. ಅದು ಸತ್ಯ, ಇದು ಸತ್ಯ. ಓಕೆ, ದಿಸ್ ಇಂಪ್ಲೈಸ್ ಇದರಿಂದ ಗೊತ್ತಾಗುತ್ತೆ ಎ ಬಿ ಈಕ್ವಲ್ ಟು ಎ ಸಿ ಅಂತ. ಎ ಬಿನೂ ಐ ಎ ಸಿನೂ ಐ ಅದರಿಂದ ಎ ಬಿ ಈಕ್ವಲ್ ಟು ಎ ಸಿ ಆ್ಯಂಡ್ ಬಿ ಎ ಈಕ್ವಲ್ ಟು ಸಿ ಎ. ಏನು ಬೇಕಾದ್ರೆ ಹೇಳ್ಬೋದು, ಯಾವ್ದಾರು ಒಂದು ತಗೊಳ್ತೀನಿ ನಾನು. ಈಗೇನು ಮಾಡ್ತೀವಿ, ಆಪರೇಟ್ ಎ ಇನ್ವರ್ಸ್ ಫ್ರಮ್ ಲೆಫ್ಟ್. ಆಪರೇಟ್ ಎ ಇನ್ವರ್ಸ್ ಫ್ರಮ್ ಲೆಫ್ಟಿಂದ ಎ ಇನ್ವರ್ಸ್ನ ಆಪರೇಟ್ ಮಾಡಿ. ಆಗ ಎ ಇನ್ವರ್ಸ್ ಆಫ್ ಎ ಬಿ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಆಫ್ ಎ ಸಿ. ಹೀಗೆ ಬಂತು. ಈಗ ಅಸೋಸಿಯೇಟಿವ್ ಲಾ ಪ್ರಕಾರ ನಾನೇನು ಮಾಡ್ತೀನಿ, ಎ ಇನ್ವರ್ಸ್ ಆಫ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಆಫ್ ಎ ಇಂಟು ಸಿ. ಇವೆರಡಕ್ಕೂ ಅಸೋಸಿಯೇಟ್ ಮಾಡ್ತೀವಿ. ಮೆಟ್ರಿಸಿಸಲ್ಲಿ ಅಸೋಸಿಯೇಟಿವ್ ಲಾ ಹೋಲ್ಡ್ಸ್ ಗುಡ್ ಆಗತ್ತೆ ಅಂತ ತೋರಿಸಿದ್ದೀನಿ. ಹೌದು. ಈಗ ಎ ಇನ್ವರ್ಸ್ ಆಫ್ ಎ ಅಂದ್ರೇನು, ಐ ಇಂಟು ಬಿ ಈಕ್ವಲ್ ಟು ಐ ಇಂಟು ಸಿ. ಐ ಇಂಟು ಬಿ ಅಂದ್ರೇನು, ಬಿ. ಐ ಇಂಟು ಸಿ ಅಂದ್ರೇನು, ಬಿ ಆ್ಯಂಡ್ ಸಿ ಆರ್ ಈಕ್ವಲ್. ಅಂದರೆ ಎರಡು ಇದೆ ಅಂತ ಅಂದ್ಕೊಂಡ್ರು ಅವೆರಡು ಬೇರೆ ಬೇರೆ ಅಲ್ಲ, ಅವೆರಡು ಒಂದೆಯ. ದೇರ್ ಫೋರ್ ಬಿ ಆ್ಯಂಡ್ ಸಿ ಆರ್ ಒನ್ ಆ್ಯಂಡ್ ದ ಸೇಮ್. ದೇರ್ ಫೋರ್ ಇಟ್ ಈಸ್ ಯುನಿಕ್. ಇಟ್ ಈಸ್ ಅಂದರೆ ಇನ್ವರ್ಸ್ ಈಸ್ ಯುನಿಕ್ ಅಂತ. ಓಕೆ, ನಾವು ಈಗ ನೆಕ್ಸ್ಟ್ ಇನ್ನೊಂದು ಥಿಯರಮ್ ಇದೆ. ಏನಪ್ಪ ಅದು ಅಂತಂತಂದರೆ ಸ್ಟೇಟ್ಮೆಂಟ್ ಈ ರೀತಿ ಇದೆ. ಒನ್ ಮೋರ್ ಥಿಯರಮ್ ಆನ್ ಮೆಟ್ರಿಸಿಸ್. ಥಿಯರಮ್ ಇಫ್ ಎ ಆ್ಯಂಡ್ ಬಿ ಆರ್ invertible matrices A and B are invertible matrices of same order then AB whole inverse is equal to B inverse A inverse. AB whole inverse B inverse A inverse ಅಂದರೆ ಅರ್ಥ ಇನ್ವರ್ಸ್ ಆಫ್ ಎ ಬಿ ಈಸ್ ಬಿ ಇನ್ವರ್ಸ್ ಎ ಇನ್ವರ್ಸ್ ಅಂತ ಓದ್ಕೋಬೇಕಾದ್ರೆ ಹಂಗೆ ಓದ್ಕೋಬೇಕು. ಇನ್ವರ್ಸ್ ಆಫ್ ಎ ಬಿ ಈಸ್ ಬಿ ಇನ್ವರ್ಸ್ ಎ ಇನ್ವರ್ಸ್ ಅಂತ ಓದ್ಕೋಬೇಕು. ಹೌ ಟು ಶೋ ಇನ್ವರ್ಸ್ ಆಫ್ ಎ ಬಿ ಆ್ಯಸ್ ಬಿ ಇನ್ವರ್ಸ್ ಎ ಇನ್ವರ್ಸ್? ಆಗ ನಾವು ಇನ್ವರ್ಸ್ ಆಫ್ ಎ ಬಿ ನ ಎ ಬಿಯಿಂದ ಆಪರೇಟ್ ಮಾಡೋದು. ಓಹೋ, ಸೊ ಅಂದರೆ ಎ ಬಿ ಆಪರೇಟೆಡ್ ಟು ಎ ಬಿ ಹೋಲ್ ಇನ್ವರ್ಸ್ ವಿ ಗೆಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಡೆಫಿನೇಷನ್ ಆಫ್ ಇನ್ವರ್ಸ್
ಇನ್ವರ್ಸ್ ಆಫ್ ಎ ಬಿಗೆ ಎ ಬಿನ ಆಪರೇಟ್ ಮಾಡಿದರೆ ಅಂದರೆ ಮಲ್ಟಿಪ್ಲೈ ಮಾಡಿದರೆ ಐಡೆಂಟಿಟಿ ಮೆಟ್ರಿಕ್ಸ್ ಐ ಎ ಬರುತ್ತೆ ಅನ್ನೋದು ಗೊತ್ತು. ಈಗ ನಾನೇನು ಮಾಡ್ತೀನಿ, ಆಪರೇಟ್ ಎ ಇನ್ವರ್ಸ್ ಫ್ರಮ್ ಲೆಫ್ಟ್. ಆಗ ಎ ಇನ್ವರ್ಸ್ ಎ ಬಿ ಓಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಐ. ಎಸ್, ಈಗ ಐಡೆಂಟಿಟಿ ಇದು ಅಸೋಸಿಯೇಟಿವ್ ಲಾ ಮಾಡಿಬಿಡಿ ಇದನ್ನು. ಆಗ ಎ ಇನ್ವರ್ಸ್ ಎ ಬಿ ಹಾಗೆ ಇರಲಿ, ಎ ಬಿ ಓಲ್ ಇನ್ವರ್ಸ್ ಬರಲಿ, ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಎ ಈಸ್ ಎ ಇನ್ವರ್ಸ್ ಓನ್ಲಿ. ದೆನ್ ದಿಸ್ ಈಸ್ ಐ ಇಂಟು ಬಿ, ಎ ಬಿ ಓಲ್ ಇನ್ವರ್ಸ್ ಹಾಗೆ ಇರಲಿ, ಈಕ್ವಲ್ ಟು ಎ ಇನ್ವರ್ಸ್. ಇನ್ವರ್ಸ್ನು ಅದರ ಮೆಟ್ರಿಕ್ಸ್ನು ಆಪರೇಟ್ ಮಾಡಿದರೆ ಐಡೆಂಟಿಟಿ ಮೆಟ್ರಿಕ್ಸ್ ಇಂಟು ಬಿ ಈಸ್ ಬಿ ಇಂಟು ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್. ಈಗ ಆಪರೇಟ್ ಬಿ ಇನ್ವರ್ಸ್ ಫ್ರಮ್ ಲೆಫ್ಟಿಂದ ಆಪರೇಟ್ ಮಾಡಿ. ಆಗ ಬಿ ಇನ್ವರ್ಸ್ ಆಫ್ ಬಿ ಎ ಬಿ ಹೋಲ್ ಇನ್ವರ್ಸ್ ಹಾಗೆ ಇರುತ್ತೆ, ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್. ಅಸೋಸಿಯೇಟಿವ್ ಲಾ ಪ್ರಕಾರ ಬಿ ಇನ್ವರ್ಸ್ ಬಿ ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್. ಬಿ ಇನ್ವರ್ಸ್ ಬಿ ಈಸ್ ಐ, ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್. ಐ ಜೊತೆಗೆ ಏನೇ ಆಪ್ರೇಟ್ ಮಾಡಿದ್ರು, ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್. ಸೊ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್ ಪ್ರೂವ್ ಮಾಡಿದ್ದಾಯ್ತು.